ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ಮನಸಿಕೆ. ಗತವೈಭವ ಕನ್ನಡ ಸಿನಿಮಾ ಬಗ್ಗೆ ನನ್ನ ಸಣ್ಣ ವಿಮರ್ಶೆ. ಈ ಸಿನಿಮಾ ನೋಡಿದ ನನಗೆ ಮಾತ್ರ ಸಿನಿಮಾಯಿಂದ ಅರ್ಥ ಆಗಿದ್ದನ್ನು ನಾನು ನನ್ನ ಮಾತುಗಳಲ್ಲಿ ಹೇಳ್ತೀನಿ. ಸಿನಿಮಾದ ಡೈರೆಕ್ಟೆಡ್ ಬಂದು ಸಿಂಪಲ್ ಸುನಿ ಅವರು. ಸುನಿ ಅವರು ನಿಜಕ್ಕೂ ಹೇಳಬೇಕು ಅಂದರೆ ಸಿಂಪಲ್ ಆಗಿ, ಅಂದರೆ ಸಿನಿಮಾ ಹೆಸರಲ್ಲೇ ಐತೆ ಗತವೈಭವ, ಅಂದರೆ ಹಿಂದಿನ ಕಾಲದ್ದು ಗತವೈಭವನ ತೋರಿಸಿದ್ದಾರೆ. ಫಸ್ಟ್ ಹಾಫಲ್ಲಿ ಒಂದು 3 ಥರ ಗತವೈಭವ ಬರುತ್ತೆ. ಏನಪ್ಪ ಇದು 3 ಥರ ಗತವೈಭವ ಅಂದರೆ ಸ್ಟೋರಿ ಬರ್ತಾವಲ್ಲ, 3 ಥರ ಸ್ಟೋರಿ. ಆ 3 ಸ್ಟೋರಿನೂ ಸ್ಟೋರಿಗೆ ಹೋದ್ರೆ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ. ಆದರೆ ಏನಿದು 3 ಥರ ಸ್ಟೋರಿ, ಒಂದೇ ಸ್ಟೋರಿನ ಹೇಳ್ಕೊಂಡು ಹೋಗ್ಬೋದಾಯ್ತಲ್ಲ, ಏನಕ್ಕಿದು 3 ಥರ ಸ್ಟೋರಿ ಮಾಡಿಬಿಟ್ಟವ್ರಲ್ಲ ಅಂತ ಅನಿಸಿದ್ದಂತೂ ನನಗೆ ನಿಜ. ಆದರೆ ಸೆಕೆಂಡ್ ಹಾಫಲ್ಲಿ ಇನ್ನೊಂದು 3 ಥರ ಸ್ಟೋರಿ ಬರುತ್ತೋ, ಏನಿದು ಕನ್ಫ್ಯೂಸು ಅಂತ ನಾನು ಅಂದ್ಕೊಂಡೆ. ಆದರೆ ಸೆಕೆಂಡ್ ಹಾಫಲ್ಲಿ ಒಂದು ಕರಾವಳಿ ಸೈಡಲ್ಲಿ ಫುಲ್ಲು ಸ್ಟೋರಿ ಬರುತ್ತೆ, ತುಂಬ ಅದ್ಭುತವಾಗಿದೆ. ಅಂದರೆ ಸ್ಟೋರಿ ಬಂದು ಒಂದು ಹೀರೋ ಹೀರೋಯಿನ್ ಮಧ್ಯೆನೇ ನಡೆಯೋದು. ಆದರೆ ಅವ್ರ ಮಧ್ಯೆ ಗತವೈಭವ ಅಂದರೆ ಅವ್ರ ಸ್ಟೋರಿ ಹಿಂದಿನ ಕಾಲದಲ್ಲಿ ಹೇಗಿರ್ಬೋದು, ಏನೇನಾಯಿತು ಅನ್ನೋದನ್ನು ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಅದಕ್ಕೋಸ್ಕರ ಈಗ 3 ಥರ ಸ್ಟೋರಿ ತೋರಿಸೋದ್ರ ಬದಲು 4 ಥರ ಸ್ಟೋರಿ, 3, 4, 5 ಈ ಥರ ಸ್ಟೋರಿಗಳನ್ನ ತೋರಿಸೋದ್ರ ಬದಲು ಒಂದೇ ಸ್ಟೋರಿನ ಹೇಳ್ಬೋದಾಯ್ತಲ್ಲ ಅಂತ ಅನಿಸಿದ್ದಂತೂ ನನಗೆ ನಿಜ. ಆದರೆ ಯಾವ ಸ್ಟೋರಿಲೂ ನನಗೆ ಬೋರು ಅಂತ ಏನಾಗಲಿಲ್ಲ. ಅಂದರೆ ಫಸ್ಟು ಎರಡು ಸ್ಟೋರಿ ಸ್ವಲ್ಪ ಸ್ಲೋಲಿ ಬಿಲ್ಡ್ ಆಯಿತು. ಏನಿದು ಸ್ಲೋಲಿ ಆಗ್ತಿದೆಯಲ್ಲ, ಸ್ವಲ್ಪ ಫಾಸ್ಟಾಗಿ ಕೊಡ್ಬೋದಿತ್ತಲ್ಲ ಅಂತ ಅನಿಸಿದಂತೂ ನಿಜ. ಆದರೆ ಸೆಕೆಂಡ್ ಹಾಫ್ ಸ್ಟೋರಿ ಇದೆಯಲ್ಲ, ಅದಂತೂ ತುಂಬ ಅದ್ಭುತವಾಗಿದೆ. ನಾವು ಫಸ್ಟ್ ಹಾಫಲ್ಲಿ ಏನು ನೋಡಿದ್ದು ಅನ್ನೋದೇ ಮರ್ತೋಯ್ತದೆ ಸೆಕೆಂಡ್ ಹಾಫಲ್ಲಿ, ಆ ಥರ ಸ್ಟೋರಿ ಬಿಲ್ಡ್ ಆಯ್ತದೆ. ಅದಂತೂ ಸೆಕೆಂಡ್ ಹಾಫ್ ಸ್ಟೋರಿ ಅಂತೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ನನಗನ್ಸಿದ್ದಂತೂ ನಿಜ. ಆದರೆ ಸೆಕೆಂಡ್ ಹಾಫಲ್ಲಿ ಒಂದು ಸಾಂಗ್ ಕೂಡ ಬರ್ತದೆ, ಆ ಸಿಚುವೇಶನ್ಗೂ ಆ ಪ್ಲೇಸ್ಮೆಂಟ್ಗೂ ನೋಡ್ತಾ ಇರೋದು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ನಿಜಕ್ಕೂ ಸಿಂಪಲ್ ಸುನಿಯವರು ಒಂದು ಸಿಂಪಲ್ ಆಗಿಯೇ ಒಂದು ಸಸ್ಪೆನ್ಸು, ಅಂದರೆ ಈ ಸೆಕೆಂಡ್ ಹಾಫಲ್ಲಿ ಬರೋ ಸಸ್ಪೆನ್ಸ್ಗಳಂತೂ ಈ ಬರ್ತಾ ಇದೇನು ಮುಗೀತು ಅನ್ನೋ ಟೈಮ್ಗೊಂದು ಸಸ್ಪೆನ್ಸು ಈ ಥರ ತೋರಿಸಿದ್ದಾರೆ. ನಿಜಕ್ಕೂ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಒಂದು ಅದ್ಭುತವಾಗಿದ್ದ ಗತವೈಭವ ಅನ್ನೋ ನಮ್ಮ ಕನ್ನಡ ಸಿನಿಮಾ ಬಂದಿದೆ. ನಮ್ಮ ಕನ್ನಡಿಗರು ಥಿಯೇಟರ್ನಲ್ಲೇ ಹೋಗಿ ನೋಡಬೇಕು. ಇನ್ನು ಅತಿ ಮುಖ್ಯವಾಗಿ ಹೇಳಬೇಕು ಅಂದರೆ ಸ್ಟಾರ್ ಕ್ಯಾಸ್ಟು. ಹೊಸ ಸ್ಟಾರ್ ಅವರು ನಿಜವಾಗ್ಲೂ ದುಷ್ಯಂತ್ ಅವರು ಪುರಾತನಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಅವ್ರ ಆ್ಯಕ್ಟಿಂಗ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಅವರು ಬ್ಯಾಕ್ಗ್ರೌಂಡ್ ತುಂಬ ವರ್ಕ್ ಮಾಡಿದ್ದಾರೆ, ಸಿಚುವೇಶನು ಆ್ಯಕ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಅದನ್ನು ಬಿಟ್ಟರೆ ಆಶಿಕಾ ರಂಗನಾಥ್ ಅವರು ಅಷ್ಟೇ, ಅವ್ರ ಬಗ್ಗೆ ಎರಡು ಮಾತಲ್ಲಿ ಹೇಳಂಗೆ ಇಲ್ಲ ಬಿಡಿ, ತಿಂದಾಕ್ಬಿಟ್ಟಿದ್ದಾರೆ ಅನ್ಬೋದು. ಅದನ್ನು ಬಿಟ್ಟರೆ ಚಿರಾಗು, ಸುಧಾ ಬೆಳವಾಡಿ, ಕಾರ್ತಿಕ್ ರಾವು, ಕೃಷ್ಣ ಇತ್ಯಾದಿ ಎಲ್ಲರೂ ಅವ್ರವ್ರ ಸಿಚುವೇಶನ್ಗೆ ಅವ್ರವ್ರಿಗೆ ಕೊಟ್ಟಿರೋ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಒಂದು ಹೊಸ ಥರ ಅಂದರೆ ಕರಾವಳಿ ಸೈಡಲ್ಲಿ ನೋಡಿ ಒಂದು ಹೊಸ ಥರ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸಿನಿಮಾನ ಲವ್ ಸ್ಟೋರಿನ ಏನಿದು ಲವ್ ಸ್ಟೋರಿ ಅಂತಲೇ 4-5 ಸ್ಟೋರಿ ತೋರಿಸೋರೆ ಅಂತಲೇ, ಅಂದರೆ ಎಲ್ಲ ಸ್ಟೋರಿ ತೋರಿಸಿದ್ರು ಎಲ್ಲದೂ ಆ ಪರಿಸ್ಥಿತಿಗೆ ತಕ್ಕನಾಗಿ ತೋರಿಸಿದ್ದಾರೆ. ಅಂದರೆ ಆ ಸಿಚುವೇಶನ್ ತಕ್ಕನಾಗೆ ಅವ್ರಿಗೆ ಸೂಟ್ ಆಗ್ಬೋದು ಅನ್ನೋ ಥರನೇ ತೋರಿಸಿದ್ದಾರೆ. ಇನ್ನು ಅದನ್ನು ಬಿಟ್ಟರೆ ಸಿನಿಮಾ ಬಗ್ಗೆ ಒನ್ಸ್ ವಾಚಬಲ್ಲು, ಅಂದರೆ ಏನಂದರೆ ಒನ್ಸ್ ವಾಚಬಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿನಿಮಾ ನೋಡ್ತಾ ಅದ್ರದ್ದು ಸಸ್ಪೆನ್ಸ್ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಸಿನಿಮಾ ನೋಡುವಾಗ ಒಂದೇ ಸರಿಗೆ. ಸೊ ಆದ್ದರಿಂದ ಒನ್ಸ್ ವಾಚಬಲ್ಲು. ನಮ್ಮ ಕನ್ನಡ ಸಿನಿಮಾ ಈ ಥರ ಹೊಸ ಥರ ಬಂದಿರೋದಂತೂ ಇದೆ ಫಸ್ಟು. ನಿಜಕ್ಕೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ಮ್ಯೂಸಿಕ್ ಆಗ್ಬೋದು, ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಸಿಂಪಲ್ ಸುನಿ ಅವರು ಈ ಸಿನಿಮಾ ಮೂಲಕ ಗೆದ್ದರು ಅಂತಲೇ ಹೇಳ್ಬೋದು ಅಂತ ಹೇಳ್ತಾ, ಕಡೆಯದಾಗಿ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ನಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.